ಈ ಮನೆ ಕೋಳಿ ತರಬಾರ್ದು ಅನ್ನೋದು ಗೊತ್ತಿಲ್ವೇನಾ? ಹೋಗ, ಬುದ್ಧಿ ಇಲ್ಲ ನಿಂಗೆ. ಬುದ್ಧಿ ಇರೋದಕ್ಕೆ ತಂದಿರೋದು ಚೆನ್ನಾಗಿ ಮಸಾಲೆ ಅರ್ದು ಕೋಳಿ ಸಾರು ಮಾಡ್ಬಿಡು, ಇಬ್ಬರೇ ತಿಂದ್ಬಿಡೋಣ. ಯಾಕೆ ಚಂಪ ಹಾಕಿ ಮುಚ್ಕೊಂಡೆ? ಇದು ಗಂಡುಗಲಿ ವಂಶ. ಈ ಮನೆಗೆ ಕೋಳಿಗಳ ತರಬಾರದು. ಪ್ರಾಣಿ ಹಿಂಸೆ ಮಹಾಪಾಪ. ಮನುಷ್ಯನ್ನೇ ಕೊಲ್ತಾರಂತೆ, ಇನ್ನಿ ಕೋಳಿ ಯಾಮಹ. ಆಚೆ ಬಿಟ್ಟು ಬನ್ನಿಪ್ಪ. ಇದನ್ ತಂದಿರೋದು ಆಚೆ ಬಿಡಕ್ಕಲ್ಲ, ಹೊಟ್ಟೆ ಒಳಗೆ ಬಿಟ್ಕೊಳ್ಳೋದಕ್ಕೆ. ಹಿಡ್ಕೊಂಡೇ ಇದ್ದೀನಲ್ಲ ರೀ, ಹಿಡ್ಕೊಂಡೇ ಇದ್ದೀನಲ್ಲ ರೀ. ಅಯ್ಯೋ ಅವ್ನು ಸಿಕ್ಕಾಪಟ್ಟೆ ರೊಚ್ಕೆದ್ ಬಿಟ್ಟಿದ್ದಾನೆ. ಅವ್ನು ಸುದ್ದಿ ನಮ್ಗೆ ಬೇಡ, ಬನ್ನಿ ರೂಮ್ಗೆ ಹೋಗಿ ಬಾಕಾಕೊಂಡ್. ಹಳಿ ಅಂದ್ರೆ ಮನೆಗೆ ಹಾಗೆಲ್ಲ ಕೋಳಿನ ತಗೊಂಡು ಬರಬಾರ್ದು. ದಯವಿಟ್ಟು ಇದನ್ನ ಆಚೆ ತಗೊಂಡೋಗಿ ಬಿಟ್ಬಿಡಿಪ್ಪ. ಇದನ್ ತಿನ್ನಕ್ಕೂ ತಾಕತ್ ಇರ್ಬೇಕು. ಈಗ ಕೋಳಿನ ಆಚೆ ಬಿಡ್ತೀನಿ, ಕುರಿ ಹಿಡ್ಕೊಂಡ್ ಬರ್ತೀನಿ. ನೀನು ಬಿಡ್ಬೇಕು ಅಂದ್ರೆ ನೀನ್ ನನ್ ಜೊತೆ ಡ್ಯಾನ್ಸ್ ಮಾಡ್ಬೇಕು. ನನ್ನ ಯಜಮಾನ್ರ ಜೊತೆ ಬಿಟ್ಟು ನೀನ್ ಯಾರ ಜೊತೆನೂ ಡ್ಯಾನ್ಸ್ ಮಾಡಲ್ಲ. ನನ್ನೇ ನಿನ್ನ ಯಜಮಾನ ಅಂತ ತಿಳ್ಕೊ. ನನ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಚಾಕು ತಗೊಂಡು ತುಟ್ಬಿಡ್ತೀನಿ. ಡ್ಯಾನ್ಸ್ ಮಾಡೋ. ಏನ್ ನಡೆಸಿದೀಯ ನೀನ? ಏನು ಯಜಮಾನ್ರೆ, ನನ್ ಕೈ ಬಲವಂತವಾಗಿ ಡ್ಯಾನ್ಸ್ ಮಾಡಿಸ್ತಿದ್ದ. ಹೋಗಿ ಹೋಗಿ ಚಂಪ ಜೊತೆ ಡ್ಯಾನ್ಸ್ ಮಾಡು. ನೀನು ಬಂದ್ರೆ ನಿನ್ ಜೊತೆಗೂ ಡ್ಯಾನ್ಸ್ ಮಾಡ್ತೀನಿ. ಏನೊಂದು ಕತ್ತೆ. ಒಂದು ಆಯ್ತು, ಇನ್ನೊಂದು ಹೊಡಿ. ನನಗೆ ಎರಡು ಆಯ್ತು, ಇನ್ನೊಂದು ಹೊಡಿ. ಅಯ್ಯೋ ನೀವು ಸುಮ್ಮನೆ ಇರ್ರಿ. ಗೆಟಪ್ ನಾ ಹೇಳ್ದೆ 3 ಟೈಮ್ಸ್ ಹೊಡಿಬೇಡಿ ಅಂತ. ಹೊಡೆದ್ರಿ 8 ತಿಂದ್ರಿ. ಅಯ್ಯೋ ಏನಪ್ಪ ನೀವು ಗಂಡರ ಜೊತೆ ಯಾಕೆ ಕುಣಿಬೇಕು? ನಿಮ್ ಜೊತೆ ಕುಣಿಯಕ್ ನಾನಿದ್ದೀನಲ್ಲ, ಬನ್ನಿ ರೂಮಲ್ಲಿ ಹೋಗಿ ಕುಣಿಯೋಣ. ಸರಿ, ಇವತ್ತು ನಿನ್ ಜೊತೆಗೆ ಕುಣಿತೀನಿ, ನಡಿ. ಏನು ಯಜಮಾನ್ರೆ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಿಮ್ಮ ಮನೇಲಿ ಒಂದು ಕ್ಷಣನೂ ಇರಲ್ಲ. ನಾನು ಹೋಗ್ತೀನಿ. ಗೆಟ್ ಲಾಸ್ಟ್. ಲೇ ಚಂಪಾ, ಇಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಯಾರಾದ್ರೂ ಮನೆ ಬಿಟ್ಟು ಹೋಗ್ತಾರೇನೆ? ನೀವೆಲ್ಲರೂ ಧೈರ್ಯವಾಗಿರಿ, ಹೇಗಾದ್ರೂ ಮಾಡಿದ್ನೆಲ್ಲ ಮಠ ಹಾಕ್ಬಿಡ್ತೀವಿ. ಎಲ್ಲೋಗ್ಬಿಟ್ಟ ಈ ರಂಗ ನನ್ನ ಕೈ ಕೊಟ್ಬಿಟ್ಟು? ನನ್ ಕೈಗೆ ಸಿಗು ನೀನು. ನಿನ್ ಕೈ ಕಾಲ್ ಮುರಿತೀನಲ್ಲ, ಆ ಬುದ್ಧಿ ಬರತ್ ನಿಂಗೆ. ಯಾವ್ನ ಕೇಳೋದು? ಏ ತಾತಪ್ಪ, ನಿಂತ್ಕೋ. ಈ ಫೋಟೋದಲ್ಲಿ ನೋಡಿದ್ಯಾ? ಇವನ ನನ್ ಮನೇಲವನೇ. ನಿಮ್ ಮನೇಲ? ಯಾಕೆ? ಬೀದಿಲ್ ಬಿದ್ದಿದ್ದ ಪಾಪ ಅಂತ ಮನೆಗ್ ಕರ್ಕೊಂಡು ಮುದ್ದೆ ಕೊಟ್ಟೆ, ನನಗೆ ಸಹಾಯ ಮಾಡ್ಕೊಂಡ್ ಮನೇಲವನೇ. ಒಳ್ಳೆ ರಂಗ, ನನಗ್ ಕೈ ಕೊಟ್ಟು ಈ ತಾತಪ್ಪನ ಮನೇಲಿ ಇದೆಯಾ ನೀನು? ಏನು ನಿನಗ್ ಕೈ ಕೊಟ್ಟ? ಅವನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ, ಅದಕ್ಕೆ ನನ್ ದುಡ್ಡೆಲ್ಲೋ ಅಂದೆ. ನಾನ್ ನಿನ್ಗೋಸ್ಕರ ಪಿಕ್ ಪಾಕೆಟ್ ಮಾಡಾದ್ರು ಸರಿ, ಕೋಳಿ ಕಳ್ತನ ಮಾಡಾದ್ರು ಸರಿ, ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದವನು ಪತ್ತನೇ ಇಲ್ಲ. ಅವ್ನ್ ಕಳ್ತನ ಬೇರೆ ಮಾಡ್ತಾನ. ಅವನ್ ಕಸ್ಬೆ ಅಂತದ್ದು. ಇನ್ನೊಂದ್ ವಾರದಲ್ಲಿ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಬೆಂಡೆದ್ದೆ ನೋಡಿ, ಅದಕ್ಕೆ ಹೆದ್ರುಕೊಂಡ್ ನಿಮ್ಮನೆ ಸೇರ್ಕೊಂಡ್ಬಿಟ್ಟವನ. ಆಯ್ತಮ್ಮ, ಅವ್ನ್ ಬಂದ್ರೆ ಕರ್ಕೊಂಡು. ತಾತ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ? ಬನ್ನಿ. ಯಾರ್ ಬಂದವ್ರು ನೋಡು ಮಗ. ಏ ಹುಂಜ, ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಏನು ನಾನ್ ಯಾರು ಅಂತ ಗೊತ್ತಿಲ್ವಾ? ಮಾಡೋದಾದ್ರೆ ಮೂತಿ ಪಂಚರ್ ಆಗ್ಬಿಡ್ಬೇಕು. ಹುಡುಗಿ, ಇನ್ನೊಂದ್ ವಾರದಲ್ಲಿ ಮದ್ವೆ ಆಗ್ಬಿಡೋಣ, ಬೇಗ ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದವನು ಈಗ ನನ್ನನ್ನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತೀಯಾ? ಇವಳು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸುಮ್ಕೆ ಒಪ್ಕೊಂಡ್ಬಿಡ್ ಮಗ, ಇಲ್ದೇ ತಲೆ ಹೊಡೆದಾಕ್ಬಿಡ್ತಾಳೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನ್ ಸುಮ್ನೆ ಬಿಡೋದಿಲ್ಲ, ಪೊಲೀಸ್ ಅವ್ರಿಗೆ ಹಿಡ್ಕೊಟ್ಬಿಡ್ತೀನಿ. ಪೊಲೀಸ್ಗ? ಯಾಕೆ? ಏನು ಗೊತ್ತೇ ಇಲ್ಲ? ನಿನ್ ಬಿಸ್ನೆಸ್ ಪಿಕ್ ಪಾಕೆಟ್ ಮಾಡೋದು, ಕೋಳಿ ಕಳ್ತನ ಮಾಡೋದಲ್ವಾ? ಅಂತ ಕೆಲಸ ಎಲ್ಲ ನಾನು ಮಾಡಲ್ಲ. ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಒಂದ್ಸಲ ಕಸಬ್ ಕಲ್ತ್ ಮೇಲೆ ಕಳ್ತನ ಮಾಡ್ಲೇಬೇಕು. ನೋಡು, ಮುಂದಿನ ವಾರನೇ ನಮ್ಮಿಬ್ರು ಮದ್ವೆ. ಬೇಗ ದುಡ್ಡು ಸಂಪಾದನೆ ಮಾಡೋಣ. ಹೋಗು ಮಗ. ಅಯ್ಯೋ, ಅವ್ರನ್ನ ಕೇಳ್ತೀಯ? ಬಾ. ನೀನ್ ನಂಬ್ಕೊಂಡಿದ್ಕೆ ಇದನ್ನ ಕಿತ್ ತಿನ್ಬೇಕು. ಎಷ್ಟು ದಿನ ಕೋಳಿ ಹಿಡ್ಕೊಂಡ್ಬಂದು? ನಾನು ಕೋಳಿನ? ಕೋಳಿ ಗಿಡ ಆಗಲ್ಲ, ಕುರಿನ ಹಿಡ್ಕೊಂಡ್ಬರ್ಬೇಕು.
ದುಡ್ಡ ನನ್ನ ಹತ್ರ ಎಲ್ಲಿ ಬರ್ಬೇಕು ದುಡ್ಡು? ಕದ್ದಿದ್ದೆಲ್ಲ ಏನ್ ಮಾಡ್ದೆ? ನಾನು ಕದಿದ್ದೀನ? ಈ ನಾಟಕ ಎಲ್ಲ ಆಗಕ್ಕಿಲ್ಲ. ಕದ್ದಿದ್ದೆಲ್ಲ ಜೋಡಿಸಿ ಬೇರೆ ಹುಡುಗಿ ಲಗ್ನ ಆಗ್ಬೇಕು ಅಂತಿದ್ಯಾ? ಯಾಕೆ ಹಿಂಗ್ ಪದೇ ಪದೇ ಹೊಡಿತೀಯ ಹುಡುಗಿ? ಹುಡುಗಿ ಪ್ರೀತಿಯಿಂದ ಶಿಲ್ಪ ಅದೇ ನಿನ್ನ ಆದನ್ ಬಿದೋಗುತ್ತ. ಮೂದೇವಿ ನೋಡ್ಲಾ ಅಲ್ಲಿ ಅವನು ಎಷ್ಟು ದುಡ್ಡು ಎಣಿಸ್ತಾ ಇದ್ದಾನೆ. ಹೋಗ್ಲಾ ಹೋಗೋನಿಗೆ ಬ್ಲೇಡ್ ಹಾಕಿ ದುಡ್ಡು ಎಗ್ಗಿಸ್ಕೊಂಬ. ನಾನು ಇವನಿಗೆ ಬ್ಲೇಡ? ಬ್ಲೇಡ್ ಹಾಕೋದ್ರಲ್ಲಿ ಇಂಡಿಯಾಗೆ ವರ್ಲ್ಡ್ ಫೇಮಸ್ ಅಂತ ಎಲ್ರಿಗೂ ಗೊತ್ತದೆ. ಹೋಗ್ಲಾ? ನನ್ ಬದಲು ನೀನೇ ಹೋಗು. ಈಗ ನೀನ್ ಹೋಗ್ತೀಯ ಇಲ್ಲ ನಾಳೆ ನಿಂಗೆ ಬ್ಲೇಡ್ ಹಾಕ್ಲಾ? ಆದ್ರೆ ನನ್ನ ಹತ್ರ ಬ್ಲೇಡ್ ಇಲ್ವಲ್ಲ. ಅಯ್ಯೋ ಮೂದೇವಿ ಅದನ್ನು ಕಳ್ಕೊಂಡ್ಬಿಟ್ಯಾ? 5,000 ರೂಪಾಯಿ ರೆಡಿ ಆಗಿದೆ. ಮನೆ ತಂದು ಕೊಟ್ಬಿಡ್ತೀನಿ. ಬಿಲ್ಡಿಂಗ್ ಕೆಲಸ ಹೆಂಗ್ ನಡೀತಾ ಇದೆ? ಎಲ್ಲ ಕಡೆ ಸೀರೆ ಸಿಮೆಂಟ್ ಹಾಕ್ರಪ್ಪ. ನೋಡಿ ಮರಳು ಸಿಗ್ಲಿಲ್ಲ ಅಂತ ಮಣ್ಣು ಹಾಕ್ಬಿಟ್ಟಿರ. ಆಮೇಲೆ ನನ್ನ ಬಾಯಿಗೆ ಮಣ್ಣು ಬಿಟ್ಬಿಡುತ್ತೆ. ರೇ ಸರಿಯಾ ನಿಂತ್ಕೊಳ್ರಿ. ಬ್ಲೇಡ್ ಹಾಕ್ಬೇಕು. ಬಿಟ್ ಬಕೆಟ್ ಮಾಡಕ್ ಬಂದಿದ್ಯಾ? ಏನಪ್ಪ ಕಳ್ಳ ಕಳ್ಳ ಬನ್ನಿ 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 ಬಿಡಿ. ಯಾಕ್ರೆ ಹೊಡಿತಿದ್ದೀರಾ? ಇವನು ಕಳ್ಳ. ಇವನ್ ಕಳ್ಳ ಅಲ್ಲ ನನ್ ಗಂಡ. ಮತ್ತೆ ಕಳ್ಳ ಅಲ್ಲಿ ಓಡೋಗ್ತಿದ್ದಾನಲ್ಲ. ಇದೆಲ್ಲ ಮೂದೇವಿ ನೆಟ್ಟಗೊಂದು ಬ್ಲೇಡ್ ಹಾಕೋಕು ಬರಲ್ಲ. ಇನ್ ತಾಳಿ ಏನ್ ಕಟ್ಟ್ಯಾ? ಅಣ್ಣ ನಿಂತ್ಕೊಳ್ಳೋಣ. ಏನು ನಾನು ಯಾರು? ಹೋಗ ಮುಂದೆ. ಅಣ್ಣ ನಾನು ಯಾರು ಅಂತ ಹೇಳೋಣ. ತಗೋ 2 ರೂಪಾಯಿ. ಮುಂದೆ ಹೋಗಯ್ಯ. ತಗೋ 2 ರೂಪಾಯಿ. ಈಗ ಹೇಳು ನಾನು ಯಾರು ಅಂತ. ನೀನ್ 2 ರೂಪಾಯಿ ಸಾಕಾಗಲ್ವಾ? ತಗೋ 5 ರೂಪಾಯಿ. ಮುಂದೆ ಹೋಗಯ್ಯ. ತಗೋ 5 ರೂಪಾಯಿ. ಈಗ ಹೇಳು ನಾನು ಯಾರು ಅಂತ. ನೋಡು ಅಲ್ಲಿ ಬರ್ತಾ ಇದಾರಲ್ಲ ಅವ್ರನ್ನ ಕೇಳು ನೀನ್ ಯಾರು ಅಂತ ಹೇಳ್ತಾರೆ. ನೀನು ನಾನು ಯಾರು ಅಂತ ಗೊತ್ತಾ ನಿಮ್ಗೆ? ಯಾಕಪ್ಪ ನೀನ್ ಯಾರು ಅಂತ ನಿನ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ನಾನು ಯಾರು. ಏನೇ ಕಣ್ಣನ ಮಗ ರಂಗ. ಈಗಂತ ಎಲ್ರು ಹೇಳ್ತಾ ಇದಾರೆ ನಾನ್ ರಂಗ ಅಂತ. ನೀನ್ ರಂಗ. ನಾನ್ ರಂಗ ಅಂತ ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್. ನೀನ್ ರಂಗ ಅಂತ ಹೇಳಿದಕ್ಕೆ ನನ್ಗೊಂದು ಉಪಕಾರ ಮಾಡ್ತೀಯಾ? ಏನ್ ಹೇಳಿ? ನಾನ್ ಬರೋವರ್ಗು ಇಲ್ಲೇ ನಿಂತಿರ್ತೀಯಾ? ಸರ್ ಹೇಳಿ ಸರ್. ರಂಗ ಸ್ವಲ್ಪ ಇರೋ ಸರ್. ಅದು ರಂಗ ಬಂದಿದ್ದೀನಿ ಸರ್. ಸುಮ್ಮನೆ ನಿಂತ್ಕೊಳ್ಳೋ ಮಂಗ ಸರ್. ಆ ರಂಗನ ಹಿಡ್ದಾಕ್ತೀನಿ ಸರ್. ಬಿಡಲ್ಲ ಸರ್. ರೇಸ್ ಮಾಡೇ ಮಾಡ್ತೀನಿ ಸರ್. ಓ ರಂಗ ಇಲ್ಲೇ ಬಂದಿದ್ದಾನೆ ಸರ್. ನಿಂತ್ಕೊಳ್ಳೋ. ಸಹಾಯ ಬಗ್ಗೆ ಮಾತಾಡ್ತಾ ಇಲ್ವಾ ಸರ್? ಹೇಳಿ ಸರ್. ಹಾಂ ಸರ್. ಇಲ್ಲ ಸರ್ ಅಲ್ಲ ಬಿಟ್ಟು ಹಿಡಿಯೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಸರ್ ರಂಗ ಯಾರು? ನೀನೇ ರಂಗ. ನಿನ್ನೆ ಹುಡುಕ್ತಾ ಇದ್ವಿ. 2 ಸಲ ತಪ್ಪಿಸ್ಕೊಂಡಿದ್ಯಾ? ಸಾಹೇಬ್ರು ಬಂದು ಒದ್ದು ಸ್ಟೇಷನ್ ಬರುತ್ತೆ. ಹಾಗಿದ್ರೆ ನಾನೇ ರಂಗ ಅಂತೀರಾ? ನೀನೇ ಕೊಡೋ ಮಂಗ. ಸುಮ್ಮನೆ ನಿಂತ್ಕೊಳ್ಳೋ. ಖಂಡಿತ ಹಿಡ್ದಾಕ್ತೀನಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಎಲ್ಲೋ ಎಲ್ಲಿ ಹೊಂಟೋದ ಈ ರಂಗ? ಅವ್ನು ರಂಗ ಅಂತ ಗೊತ್ತಾಗಿದ ತಕ್ಷಣ ಹಿಡ್ದಾಕಿಲ್ಲ. ಅವ್ನು ಕುಡ್ದಿದ್ದ ಅಂತ ಕಾಣಿಸುತ್ತೆ. ಮೈನ ಜ್ಞಾನನೇ ಇರ್ಲಿಲ್ಲ. ನಾನ್ ಯಾರು ಅಂತ ನನ್ನೇ ಕೇಳ್ತಿದ್ದ. ಇನ್ ಕೇಳ್ತಿರೋದ್ ನೋಡಿ ಅವ್ನು ಎಲ್ಲೂ ಓಡೋಗೋದಿಲ್ಲ ಅಂದ್ಬಿಟ್ಟು ಅಲ್ಲೇ ನಿಂತಿರ ಕೇಳಿದ್ದೆ. ತಪ್ಪು ಮಾಡ್ಬಿಟ್ಟೆ ಕಣೋ. ಹಿಡ್ದಾಕ್ಬೇಕಾಗಿತ್ತು ನೀನು. ನಾನು ಅವ್ನು ಹಿಡ್ದಿದ್ರೆ ನಿಮ್ ಜಾಗದಲ್ಲಿ ನಾನು ಇರ್ತಿದ್ದೆ. ನನ್ನ ಮೇಲೆ ನಿನ್ಗೆ ಎಷ್ಟು ಗೌರವ ಕಣ. ವೆರಿ ಗುಡ್ ವೆರಿ ಗುಡ್. ಈ ಸರ್ತಿ ಸಾಹೇಬ್ರಿಗೆ ಹೇಳಿ 1 ತಿಂಗಳು ಸ್ಯಾಲ್ರಿ ಕಟ್ ಮಾಡಿಸ್ತೀನಿ. ಸರ್ ಅಲ್ಲಿ ನೋಡಿ ರಂಗ. ಏನೋ ನಮ್ಮ ಮುಂದೆ ಪಿಕ್ ಪಾಕೆಟ್ ಮಾಡ್ತಾವನೆ. ಈ ಸಲ ಬಿಡ್ಬಾರ್ದು. ನಡೀರಿ. ನಡಿ. ಬನ್ನಿ. ಎಷ್ಟಿದೆ ಅಣ್ಣ? ಬರೀ 1000 ರೂಪಾಯಿ. ಹುಡುಗಿ ನೀನ? ಎಲ್ಲ ಹುಂಜ ಎಲ್ಲ ಹೊಟ್ಟೋಗಿದೆ. ನನ್ನ ಕೈ ಕೊಟ್ಬಿಟ್ಟು ಮೊಡಗ್ದವನು ಮುದಿ ಪಂಚರ್ ಆಗ್ಬಿಡ್ಬೇಕು.
ಅದು ಮುರುಗಿ ನಾನು ಪೊಲೀಸರಿಗೆ 2 ಸರಿ ಸಿಕ್ಕಾಕೊಂಡಿದ್ದೆ. ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನೊಂದು ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದೀನಿ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನ್ಲ ಹುಂಜ? ಆ ಮನೇಲಿ ನಂತವ್ರದವನೇ ಒಬ್ನಿದಾನೆ. ಅವರೆಲ್ಲ ನಾನೇ ಅವನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೌಕರ್ ಅವರು ಸಿಕ್ಕಾಪಟ್ಟೆ ಸಾವುಕಾರರು. ಅವ್ರ ಮನೇಲಿ ಏನಾದ್ರು ಲೂಟಿ ಮಾಡಿದ್ರೆ ನಾನು ನೀನು ಒಂದು ಕೋಳಿ ಫಾರ್ಮ್ ಹಾಕೊಂಡು ಮೊಟ್ಟೆ ಎಣಿಸ್ತಾ ರಾಜರಾಣಿ ತರ ಇರ್ಬೋದು. ಈಗ ಹಿಂಗ್ ಹೇಳ್ತೀಯಾ? ಲೂಟಿ ಮಾಡಿದ್ಮೇಲೆ ನನ್ ಕೈಗೆ ಮೊಟ್ಟೆ ಕೊಟ್ಬಿಟ್ರೆ? ಕೊಡೋದಾದ್ರೆ ಮೊಟ್ಟೆ ಯಾಕೆ, ಕೋಳಿನೇ ಕೊಡ್ತೀನಿ. ನೀನೇನಾದ್ರು ಕೈ ಕೊಟ್ಟಿಯೋ ನಿನ್ನ ಪೊಲೀಸ್ ಅವ್ರ ಕೈಗೆ ನಾನೇ ಹಿಡ್ಕೊಟ್ಬಿಡ್ತೀನಿ. ಹುಡುಗಿ ಹೆಂಗಿದೆ ಮನೆ? ಹುಂಜ ಕೋಳಿ ಫಾರ್ಮ್ ಗಿಂತ ಸಾಕಾಗಲ್ಲ. ಇನ್ ಮುಂದೆ ನಾವಿಲ್ಲೇ ಟಿಕಾಣಿ ಹೊಡೋಣ. ಯಾರಲ್ಲ ಇದು? ಈ ಮನೆ ಫಾರಂ ಕೋಳಿ. ಇವಳು ಯಾರು ಅಂತ ಇವಳನ್ನೇ ಕೇಳು, ಹೇಳ್ತಾಳೆ. ನಾನ್ ಯಾಕ್ಲ ಹೇಳಿ, ನೀನೇ ಹೇಳಲೇ. ಇಟ್ಲಾ ಗಿಟ್ಲಾ ಅಂದ್ರೆ ತಟ್ಬಿಡ್ತೀನಿ. ಏನ್ ಗುಬ್ಬಿ? ಇಟ್ಲ ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದಿದ್ದಾನೆ. ಏನಪ್ಪ ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ? ಏ ಕೋಳಿ ಜುಟ್ಟು, ಇವಳು ಹುಡುಗಿ ಅಲ್ಲ, ನನ್ನ ಹೆಂಡತಿ. ಈ ವಾರದಲ್ಲಿ ನಾವಿಬ್ರು ಲಗ್ನ ಆಗ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ತಗೊಂಡ್ ಹೋಗೋಣ ಅಂತ ಬಂದ್ವಿ. ಗಂಡುಗಲಿ ತಾವ್ ಹೆಸರಿಗೆಲ್ಲ ಹಂಗ ತೋರಿಸಿದ್ಮೇಲೆ ಗಂಡುಗಲಿ ಅಂತ ಏನ್ ಬಂತು ಅದು ಏನು ಅಂತ ಹೇಳಿ ಯಾರೋ ಇವಳು ಮುಂದಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಸ್ವಲ್ಪ ಸುಮ್ಮನೆ ನಿಂತ್ಕೊಂಡ್ಬಿಡಿ. ಇದು ಈ ಮನೆ ಹಿರಿ ಕೋಳಿ, ಒಂಥರ ನಮ್ಮ ಅತ್ತೆ ಇದ್ದಂಗೆ. ಹಾಗಾದ್ರೆ ಮೊದ್ಲು ಅವ್ರ ಆಶೀರ್ವಾದ ತಗೋಬೇಕು. ತಗೋ ತಗೋ. ಅವ್ವ ಆಶೀರ್ವಾದ ಮಾಡಿ. ಸುಖವಾಗಿರು, ನಿನ್ನ ಆಸೆ ನೆರವೇರಲ್ಲ. ಅಮ್ಮ ಯಾರಿಗೆ ಕಾಲಿಗೆ ಬಿದ್ರು ಹೀಗೆ ಆಶೀರ್ವಾದ ಮಾಡದ? ಕಾಲಿಗೆ ಬಿದ್ದ ತಕ್ಷಣ ಆಶೀರ್ವಾದ ಮಾಡದಲೇನೆ ಅವಳು ದೊಡ್ಡವಳು ಅಂತ ಅನ್ನಿಸ್ಕೊಳ್ಳೋದು. ಅವಳು ಏನ್ ಕೇಳಿದ್ಲು ಗೊತ್ತಾ? ಏನಂತ? ನನ್ ಗಂಡನ ಮದುವೆ ಆಗ್ಬೇಕಂತೆ. ಲಾಮ ಲಾಮ, ಏನು ಕಾಲ ಬಂತಪ್ಪ. ಈ ಅಳಿಯನಿಗೆ ಇನ್ನೊಂದು ಮದುವೆನ? ಯಾರಿಗೆ ಹೇಳಬೇಕು ಅವಳಿಗೆ ಹೇಳ್ತೀನಿ. ಏನ್ರಿ, ನಮ್ಮ ಅಳಿಯನ್ಗೆ ಈಗಲೇ ಕೆಲಸ ಇಲ್ಲ, ಕಾಲೇ ಇಲ್ಲ, ಇನ್ನೊಂದು ಮದುವೆ ಮಾಡ್ಕೊಳಕ್ ಹೋಗ್ತಿದ್ದಾನೆ. ಅಲ್ಲಲ್ಲಿ ನಮ್ಮ ಪಲ್ಲು ಗತಿ ಏನು? ಗಿಳಿ ಮಲಿನ ಸಾಕಿ ಗಿಡಗನ ಕೈ ಕೊಟ್ಟಾಗಾಯ್ತು. ನಮ್ಮ ಅಳಿಯ ಈ ಮನೆಗೆ ಬಂದಾಗ ಒಳ್ಳೆ ಇಲಿ ಮಲಿ ತಲ ಇದ್ದ. ಈಗ ಹುಲಿ ತಲ ಎಲ್ಲರ ಮೇಲೂ ಹಾಳ್ತಾ ಇದ್ದಾನೆ. ಹೀಗೆಲ್ಲ ಮಾಡಬಾರ್ದಪ್ಪ, ಇದು ತಪ್ಪು ಅಂತ ಅವನಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ? ಅಯ್ಯ, ನೀವೆಲ್ಲಿ ಹೇಳ್ತಿಲ್ಲ, ಗೋಡೆಗೆ ಗೂಟ ಹೊಡ್ಕೊಂಡು ಕೂತಿದ್ದೀರಲ್ಲ, ನೀವು ಹೇಳ್ತಾ ಇದ್ದೀನಲ್ಲ. ನನಗ್ ಬುದ್ಧಿ ಇಲ್ಲ, ಎಲ್ಲ ನನ್ನ ಕಲ್ಮ ಕಲ್ಮ. ಎಲ್ಲರೂ ಸರಿಯಾಗಿ ಕೇಳ್ಕೊಳ್ಳಿ. ಇವಳು ಶಿಲ್ಪ ಅಂತ ಇನ್ ಮುಂದೆ ಇಲ್ಲೇ ಇರ್ತಾಳೆ. ಇವಳನ್ನ ಮಹಾರಾಣಿ ತರ ನೋಡ್ಕೋಬೇಕು. ಯಾರಾದ್ರೂ ತೊಂದ್ರೆ ಗಿಂದ್ರೆ ಕೊಟ್ರೆ ಗೊತ್ತಲ್ಲ. ನಿಮ್ ಹೆಂಡತಿಯಾಗಿ ನಾನು ಇಲ್ವೇನಪ್ಪ? ನೀನು ಇರು, ಅವಳು ಇರ್ತಾಳೆ. ಸೌತಿ ಗಲಾಟೆ ಏನಾದ್ರು ತೆಗೆದ್ರೆ ನಿನ್ ತಿಟಿ ಮಾಡ್ಬಿಡ್ತೀನಿ. ಬಲ್ಲ ಮುರುಗಿ. ಬಾಯ್ ಹುಂಜ. ಅಣ್ಣ ಬಾಯ್ಲೆ. ಏನಮ್ಮ ನೀನ್ ತಂದ್ಕೊಟ್ಟ ಔಷಧಿಯಿಂದನೇ ಅವ್ರು ಹೀಗೆ ಆಡ್ತಾ ಇರೋದು. ಸುಮ್ಮನೆ ಏನಮ್ಮ, ದಿನಕ್ಕೆ ಒಂದೊಂದೇ ಸ್ಪೂನ್ ಕುಡಿಸು ಅಂತ ನಾನು ಅಷ್ಟು ಬಡ್ಕೊಂಡೆ. ನೀನ್ ಎಲ್ಲ ಒಟ್ಟಿಗೆ ಕುಡಿಸ್ಬಿಟ್ರೆ? ಅಂದ್ರೆ ತಪ್ಪು ನಂದೇ ಅಂತೀಯಾ? ಇಲ್ಲಮ್ಮ, ಪಕ್ಕದ ಮನೆಯವ್ರ ಮೇಲೆ ಹಾಕು. ಈಗ ಹೆಂಗಾದ್ರೂ ಮಾಡಿ ನನ್ ಸಂಸಾರ ಉಳ್ಸಣ್ಣ. ಡೆಂಡಲ್ ಬಂದು ಕೈ ಹಿಡಿದು ಬಿಡ್ತೀರಪ್ಪ ನೀವು. ಲೇ ಜಡಿ ಮನ ಬರ ಬರ. ನಮ್ಮ ಬಿಟ್ಟು ನನಗೆ ಈಗಾಗಲೇ ಮದುವೆ ಆಗಿದೆ ಕಣ. ಆದ್ರೂ ಅವ್ನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಕೂತು ಬಿಟ್ಟಿದ್ದಾನೆ. ಅದಕ್ಕೆ ನೀನು ಆ ಹುಡುಗಿ ಹತ್ರ ಹೋಗಿ ನಿನ್ನನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಡ. ಆ ಹುಡುಗಿ ನನ್ನ ಒಪ್ತಾಳ? ಮೊದಲು ಅರ್ಜಿ ಹಾಕಡೆ. ಏ ಹುಡುಗಿ, ಏನ್ ನಿನ್ ಹೆಸರು? ಶಿಲ್ಪ. ನಿನ್ ಹೆಸರೆಲ್ಲ ದಡಿಯಾ? ನನ್ನ ಹೆಸರು ಪದ್ಮನಾಭ ಅಂತ. ಈ ರಂಗಮ್ಮ ಇದಾರಲ್ವಾ, ಅವ್ರ ಸಂಬಂಧಿ. ನೀ ನನ್ ಮದ್ವೆ ಆಗ್ತ್ಯಾ? ಮದ್ವೆನಾ? ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ಯೋ? ಎಲ್ಲೆಲ್ಲಿ ಅಂತ ತಪ್ಪಿಸ್ಕೊಳ್ಳೋದು ತಾತ. ಆ ಪೊಲೀಸರು ಬೇರೆ ನನ್ನ ಹಿಂದೆ ಬಿದ್ದಿದ್ರು. ನಾನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರು ನೋಡಿದ್ರೆ ನನ್ ರಂಗ ಅಂತಾರೆ. ಹುಡುಗಿ ಬೇರೆ ಕರ್ಕೊಂಡು ಹೋಗಿದ್ನ ನಿನ್ನ. ಯಾವ ಹುಡುಗಿ ಸಹವಾಸನೂ ಬೇಡ. ನಾನ್ ನಿಮ್ ಜೊತೆ ಆರಾಮಾಗಿ ಕೂಲಿ ಮಾಡ್ಕೊಂಡು ಇದ್ಬಿಡ್ತೀನಿ. ಹಾ ಸರಿ ಬಾಪ ಹೋಗ. ಬಲ್ಲು ಬಾಯಿಲೆ. ಕೊಕ್ 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 ಕೊಕ್. ಏನಪ್ಪ? ನೋಡು, ನಾನು ಡ್ಯೂಟಿ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಮುರುಗಿನ ಚೆನ್ನಾಗಿ ನೋಡ್ಕೋ. ಏನಪ್ಪ ನೀವು ಮಾಡ್ತಾ ಇರೋದು ಮೋಸ ಅಲ್ವಾ? ನೋಡು, ಈ ವಿಷಯದಲ್ಲಿ ಯಾರಾದ್ರೂ ತಲೆ ಹಾಕಿದ್ರೆ ತಲೆನೇ ಎಗರಿಸ್ಬಿಡ್ತೀನಿ. ನಿನ್ ಜಾಗ ನಿನಗೆ, ಇವಳ ಜಾಗ ಇವಳಿಗೆ. ಮನೆ ದೊಡ್ಡದಾಗಿದೆ ತಾನೆ, ತುಂಬಾ ರೂಮ್ಗಳಿದೆ ತಾನೆ. ನೀನೊಂದ್ ರೂಮಲ್ಲಿರು, ಇವಳೊಂದ್ ರೂಮಲ್ಲಿ ಇರ್ತಾಳೆ. ನೀವ್ ಯಾವ ರೂಮಲ್ಲಿ ಇರ್ತೀರಾ? ನಾನು ಕೊಕ್ಕೋ ಜೊತೆ ಇರ್ತೀನಿ. ಬರ್ಲಾ ಮುರುಗಿ? ಬಾಯ್ ಹುಂಜ.
ಇದೇ ಸರಿಯಾದ ಟೈಮು. ನಾವಿಬ್ರು ಲವ್ ಮಾಡಕ ಇಲ್ಲ ರೀ, ಆ ಶಿಲ್ಪನ ಮನೆಯಿಂದ ಗೆಟ್ ಔಟ್ ಮಾಡ್ಸಕ್ಕೆ. ಹಾಗೆ ಮಾಡಿಸಿದ್ರೆ ನನಗೇನು ಬಂತು ಭಾಗ್ಯ? ನೀವು ಮೊದಲು ಒಳ್ಳೆ ಗೆಟ್ ಔಟ್ ಮಾಡಿಸಿ, ಆಮೇಲೆ ಹೇಳ್ತೀನಿ. ಖುಷಿ ವಿಚಾರ ಬಾರಲ್ಲಿ ಸ್ವಲ್ಪ ಹೆಲ್ಪ್ ಮಾಡು. ಅದು ನೋಡಿ ಶಿಲ್ಪ ಅವ್ರೆ, ನೀವು ಕಂಡೋರ್ ಮನೆಯಲ್ಲಿ ಹೀಗೆಲ್ಲ ಉಳ್ಕೊಳ್ಳೋದು ತರವಲ್ಲ, ದಯವಿಟ್ಟು ಆಚೆ ಹೋಗ್ಬಿಡಿ. ಹೌದು, ನೀವು ಈ ಮನೆ ಬಿಟ್ಟು ಆಚೆ ಹೋಗ್ಲೇಬೇಕು. ಮದ್ವೆ ಆಗಿರೋನೆ ಮತ್ತೆ ಮದ್ವೆ ಆಗೋದು ಸರಿಯಲ್ಲ. ನಾನ್ ಈ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಯಾರು ಹೇಳ್ತಿರೋ ಸ್ವಲ್ಪ ಕೈ ಎತ್ತಿ. ಅಮ್ಮ, ನೀನೇ ಕೈ ಎತ್ತಿಲ್ಲ, ಕೈ ಎತ್ತು. ಅಯ್ಯೋ, ವಯಸ್ಸಾದವಳ ಓಟು ಈ ಮನೆಯಲ್ಲಿ ನಡೆಯಲ್ಲಮ್ಮ. ನಾನ್ ಕೈ ಎತ್ತಿದ್ಲು ಒಂದೇ, ಬಿಟ್ಲು ಒಂದೇ. ನನ್ನ ಆಚೆ ಹಾಕ್ಬೇಕು ಅಂತ ಎತ್ತಿರೋ ಕೈಗಳನ್ನ ಚಾಕುಂದ ಕತ್ತರಿಸಾಕ್ಬಿಡ್ತೇನೆ. ಈಗ ಹೇಳಿ, ನಾನ್ ಮನೆ ಬಿಟ್ಟು ಆಚೆ ಹೋಗ್ಬೇಕು ಅಂತ ಯಾರು ಕೈ ಎತ್ತುತ್ತೀರಾ? ಅವಳ ಮನೆಯಿಂದ ಆಚೆ ಕಳ್ಸ್ರಿ. ಅಯ್ಯೋ, ನಮ್ಗೆ ಯಾಕೆ ಬೇಕು? ರೂಮ್ಗೆ ಹೋಗಿ ಬಾಟ್ ಹಾಕೊಂಬಿಡ, ಬನ್ನಿ. ಪಲ್ಲೋ, ಕಳ್ಸಿ ಅವಳನ್ನ. ಅದಕ್ಕೆ ಇಂಥ ಕೆಲಸಕ್ಕೆಲ್ಲ ನೀವೇ ಸರಿ. ಹೌದು, ನೀವು ಈ ಮನೆ ಸೊಸೆ, ನಿಮ್ಮ ಮಾತೇ ನಡಿಬೇಕು. ನೀವೇ ಕಳಿಸ್ಬಿಡಿ. ಶಿಲ್ಪ, ಗೆಟ್ ಔಟ್. ನೋಡೋದಕ್ಕೆ ಸುಂದರವಾಗಿದ್ಯಾ? ಮುಖದ ಮೇಲೆ 4 ಕುರುಪು ಹಾಕ್ಬಿಟ್ರೆ ಕುರುಪಿ ಆಗೋಗ್ಬಿಡ್ತೀಯಾ? ಸಿಕ್ಬಿದ್ದೇನೋ ರಂಗಾಲೆ. ನನಗೆ ಇವ್ನು ಯಾರು ಅಂತಾನೆ ಗೊತ್ತಿಲ್ಲ. ಯಾಕೆ ಹೊಡಿತಾ ಇದ್ದಾನೆ ಕೇಳಿ? ಯಾಕಪ್ಪ ಹೊಡಿತೀಯ ಹಿಂಗೆ? ಇವನಿಂದಾನೆ ನಾನು ಜೈಲ್ ಸೇರಂಗ್ ಆಗಿದ್ದು. ಹೌದೇನಪ್ಪ? ತಾತ, ನನಗೆ ಇವ್ನು ಯಾರು ಅಂತಾನೆ ಗೊತ್ತಿಲ್ಲ. ಏಯ್, ಈ ದಿನೇಶ ಯಾರು ಅಂತ ನಿನ್ಗೆ ಗೊತ್ತಿಲ್ವಾ? ಇವತ್ತು ಸಿಕ್ಕಿದ್ಯಲ್ಲ, ನಾನು ಯಾರು ಅಂತ ತೋರಿಸ್ತೀನಿ. ಅವನು ಯಾರು ಅಂತ ಅವನಿಗೆ ಗೊತ್ತಿಲ್ಲ. ಯಾಕಪ್ಪ ಹೊಡೆದೆ? ನೋಡು, ಜ್ಞಾನ ತಪ್ಪಿದ್ದು. ಯಾರು ನೀವು? ಪ್ರಜ್ಞೆ ಬಿದ್ದಿದ್ಯಲ್ಲ, ನಾನೇ ನೀನ್ ಕಾಪಾಡಿದ್ದು. ಯಾವಾಗ? ಓಲಿ, ನೀನ್ ಯಾರು ಅಂತ ನಿನಗ್ ಗೊತ್ತಿದ್ಯಾ? ಗೊತ್ತಿಲ್ಲ ಏನು? ನಾನು ವಿಟ್ಲ, ಪಾಂಡುರಂಗ ಗಂಡುಗಲಿ ಮನೆಯವನು. ಈಗ ಫ್ಲಾಶ್ ಆಯ್ತು. ಅವನು ಇವನ್ ತರನೇ ಇದ್ದಾನೆ, ಆದ್ರೆ ಸ್ವಲ್ಪ ಹೊರಟ ಅಷ್ಟೇ. ಅವನನ್ನ ನಾನ್ ಸುಮ್ನೆ ಬಿಡಲ್ಲ. ಏಯ್, ಎಲ್ಲ ಅವನು ನನಗೇನು ಗೊತ್ತು? ಹೋಗ್ಲಿ, ನಿಮ್ ಮನೆ ಆದ್ರೆ ಎಲ್ಲಿದೆ ಗೊತ್ತಾ? ಗೊತ್ತಿಲ್ಲ ಏನು? ಸರಿ ನಡೆ. ಶಿಲ್ಪ ಮುರ್ಗಿ, ಎಲ್ಲ ಹುಂಚ. ಈ ಮನೆಯವರು ಸಿಕ್ಕಾಪಟ್ಟೆ ರಾಂಗ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಮನೆಯಿಂದ ಜಾಗ ಖಾಲಿ ಮಾಡೋಣ. ಹೂ ಕಣ್ಲ, ಎಷ್ಟ್ ದಿನ ಅಂತ ಕಂಡನ್ ಮನೇಲಿರೋದು? ಬೇಗ ಹೋಗಿ ಮದ್ವೆ ಆಗ್ಬಿಡೋಣ. ಶಿಲ್ಪ, ನೀನ್ ಇವ್ರನ್ನ ಕರ್ಕೊಂಡೋದ್ರೆ ನಾನ್ ಸುಮ್ನೆ ಇರಲ್ಲ. ಇವ್ರು ನನ್ ಗಂಡ. ಇವ್ರು ನನ್ ಗಂಡ. ಇವ್ರು ನನ್ ಗಂಡ. ಇವ್ರು ನನ್ ಗಂಡ. ನೋಡಪ್ಪ, ನೀನು ಪಲ್ಲುನ ಮದ್ವೆ ಆಗಿದ್ದೀಯ. ಇವಳು ಇರೋವಾಗ ಅವಳನ್ನ ಹೇಗಪ್ಪ ನೀನ್ ಮದುವೆ ಮಾಡ್ಕೊತೀಯ? ನೋಡಮ್ಮ, ನೀನು ದೊಡ್ಡವಳು ಅಂತ ಹೇಳ್ತಾ ಇದ್ದೀನಿ. ನನಗೂ ಇವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೀವು ತಿಳ್ಕೊಂಡಿರೋ ಹಾಗೆ ನಾನು ವಿಟ್ಲ ಅಲ್ಲ, ಕೋಳಿ ಕಳ್ಳ ರಂಗ. ಇವಳು ಕಳ್ಳಿ, ನಾನು ಕಳ್ಳ. ಅದಕ್ಕೆ ನಾನು ಮದುವೆ ಆಗ್ತಾ ಇದ್ದೀನಿ. ನಡಿ ಮುರ್ಗೆ. ದೇವರು ಕೊಡ್ತಂಗೆ ನೀನು ಗಾಬರಿ ಆಗ್ಬೇಡಮ್ಮ. ಇದೆಲ್ಲ ಡಬಲ್ ಆಕ್ಟಿಂಗು, ಅದಕ್ಕೆ ನಮಗೆ ಈ ತರ ಕನ್ಫ್ಯೂಷನ್ ಆಗ್ತಾ ಇದೆ. ಆದ್ರೆ ನಮ್ಮ ನಿಜವಾದ ಅಳಿ ಅಂದ್ರೆ ಎಲ್ಲಿ ಹೋದ್ರು ಅಂತ. ಬಾವಾ, ನಾನು ಇಲ್ಲಿದ್ದೀನಿ. ಯಾಕೆ ಹುಂಚ, ಏನಾಯ್ತು? ರೋಡಲ್ಲಿ ಏನು? ನೀನು ನನ್ನ ಥರನೇ ಇದೆಯಾ? ನೀನೇನು ಕಮ್ಮಿ, ನೀನು ನನ್ನಾಗೆ ಇದೆಯಾ? ಅಣ್ಣ, ಇದ್ರಲ್ಲಿ ನಮ್ಮ ಯಜಮಾನ್ರು ಯಾರು? ನೀನು ಅದೇನು ಪ್ರಶ್ನೆ ಅಂತ ಕೇಳ್ತೀಯ? ಈ ಮನೆ ಹಾಳನೆ ನಮ್ಮ ಮನೆ ಅಳಿಯ. ಹೌದೇನಪ್ಪ? ಅವರು ಬಲ್ಲು. ಏ ರಂಗ, ನನ್ನನ್ನ ಜೈಲ್ ಕಳಿಸ್ತೀಯಾ? ಇವತ್ ನಾನ್ ನಿನ್ ಬಿಡೋದಿಲ್ಲ. ನಮ್ ಸಾಹೇಬ್ರು ಸುಸ್ತ್ರೆ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬರೋ ಅನ್ಬೇಡ. ಆಯ್ತು ಬಿಡ. ಏಯ್, ಒಂದ್ಸಲ ಜೈಲ್ಗೆ ಹಾಕಿದ್ ಸಾಲದ, ಇನ್ನೊಂದ್ಸಲ ಹಾಕ್ಬೇಕನ? ಕಟ್ಟಾಯಿಸ್ಕೊಳ್ಳೋ. ಕಡೆಗೂ ಸಿಕ್ಕಾಕೊಂಡಲ್ಲೋ ರಂಗ. ಏನು ಅದೃಷ್ಟ ಸರ್ ನಿಮ್ದು? ಒಬ್ಬರು ಹಿಡಿಯಕ್ ಬಂದು ಇಬ್ರು ಸಿಕ್ಕಾಕೊಂಡ್ರಲ್ಲ. ನನ್ನ ಕರೆಸ್ಬಿಡ್ತೀರಾ? ಇವ್ರು ಮಾಡೋ ಕೆಲ್ಸಕ್ಕೆ ನಿಂದೆ ಕುಮ್ಮಕ್ಕಿದೆ ಅಂತ ಗೊತ್ತು ಅಮ್ಮಣ್ಣೆ. ಅದಕ್ಕೆ ಇವರಿಬ್ರು ಒಂದೇ ತರ ಇರೋದು ಒಳ್ಳೇದೇ ಆಯ್ತು. ಈ ರಂಗ ಜೈಲಿಂದ ತಪ್ಪಿಸ್ಕೊಂಡ್ರು ತೊಂದ್ರೆನೇ ಇಲ್ಲ. ಅದೇ ಸರ್, ಇವನ್ ತಪ್ಪಿಸ್ಕೊಂಡ್ರೆ ಇವನ್ ಜಾಗಕ್ಕೆ ನಿನ್ ತಗೊಂಡೋಗಿ ಹಾಕ್ತೀನಿ.